ಬೆಂಗಳೂರಿನಲ್ಲಿ ಇಂದು ನಡೆದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನ ಮತ್ತು ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಿದ್ದರು. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶ ರಾಜ್ಯಪಾಲ ನಿವೃತ್ತ ನ್ಯಾಯಮೂರ್ತಿ ಸೈಯದ್ ಅಬ್ದುಲ್ ನಜೀರ್, ಸಚಿವರಾದ ಡಾ ಶರಣಪ್ರಕಾಶ್ ಪಾಟೀಲ್, ಯುಟಿ ಖಾದರ್, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಉಪಕುಲಪತಿ ಬಿಸಿ ಭಗವಾನ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಲ್ಸ್ ಪೋಲಿಯೋ ಅಭಿಯಾನಕ್ಕೂ ಚಾಲನೆ ನೀಡಿದರು. ವಿನಂತಿ, ಸಾಕಷ್ಟು ಮೂವ್ಮೆಂಟ್ ಅನ್ನು ಮಾಡ್ತಾ ಇದ್ದೀರಾ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಗಣ್ಯರೆಲ್ಲರ ಮಾತಿನ ನಂತರ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ಬಿ ಪೇಷಂಟ್ ಅಂಡ್ ಬಿ ಇನ್ ಯೋರ್ ಪ್ಲೇಸ್. ಬಳಿಕ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ದೇಶದ ಅಭಿವೃದ್ಧಿಗೆ ಮಾದಕ ವಸ್ತುಗಳು ಕಂಟಕವಾಗಿವೆ. ನಶಾಮುಕ್ತ ರಾಜ್ಯ ಹಾಗೂ ದೇಶ ನಿರ್ಮಾಣಕ್ಕೆ ದೃಢ ಸಂಕಲ್ಪ ಅಗತ್ಯ. ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣದೊಂದಿಗೆ ಮಾದಕ ವಸ್ತುಗಳ ಬಳಕೆಯಿಂದ ದೂರವಿರಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು. ಆರೋಗ್ಯಕರ ಆಯ್ಕೆ, ಸೂಕ್ತ ನಿರ್ಧಾರಗಳೊಂದಿಗೆ ಜನರನ್ನು ಸಬಲಗೊಳಿಸಲು ತಂತ್ರಜ್ಞಾನ ಸಂಯೋಜಿತ ನವೀನ ವಿಧಾನಗಳನ್ನು ಕಂಡುಕೊಳ್ಳಬೇಕು ಎಂದು ಹೇಳಿದ ಅವರು, ಸಮಾಲೋಚನೆ, ಬೆಂಬಲ ಮೊದಲಾದ ಕ್ರಮಗಳೊಂದಿಗೆ ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕು ಎಂದರು. All the chancellors and the vice chancellors to encourage every youngster to make vow in his life. Not only he will not touch the drugs, he will not allow his friends, he will not allow his family members, he will not allow the society to take the drugs, and we all must unite together to fight against the drug mafia. ಥಾವರ್ಚಂದ್ ಗೆಹ್ಲೋಟ್, ವಿಕಸಿತ ಭಾರತ ನಿರ್ಮಾಣಕ್ಕೆ ನಶಾಮುಕ್ತ ಭಾರತ ಅಭಿಯಾನ ಪೂರಕವಾಗಿದೆ. ರೋಗಕ್ಕೆ ಚಿಕಿತ್ಸೆ ಮಾತ್ರವಲ್ಲದೆ ಸಮಾಜದ ಒಳಿತಿಗೂ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು. आर्थिक और स्वास्थ्य संबंधी चुनौती भी है. नशा व्यक्ति की मानसिकता को प्रभावित करता है, परिवारों को विखंडित करता है और समाज में असंतुलन एवं अपराध को बढ़ावा देता है. ಡಿಕೆ ಶಿವಕುಮಾರ್, ಪಾನ್ ಮಸಾಲ ಮತ್ತು ಗುಟ್ಕಾದಲ್ಲಿಯೂ ಸ್ವಲ್ಪ ಮಟ್ಟಿಗೆ ನಶಾ ಪದಾರ್ಥಗಳು ಬೆರೆತಿರುವ ಬಗ್ಗೆ ಮಾಹಿತಿ ಬಂದಿದೆ. ಅವುಗಳನ್ನು ಸಂಪೂರ್ಣವಾಗಿ ಮಾದಕ ವಸ್ತು ಮುಕ್ತವಾಗಿಸಬೇಕು. ಇಲ್ಲವಾದಲ್ಲಿ ರಾಜ್ಯದಲ್ಲಿ ಪಾನ್ ಮಸಾಲ ಮತ್ತು ಗುಟ್ಕಾ ಉತ್ಪಾದನೆ ಮತ್ತು ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗುತ್ತದೆ ಎಂದರು. 100 ಕೋಟಿ ಹೋಗ್ಬೋದು, ಆದರೆ ಮುಂದಿನ ದಿನದಲ್ಲಿ ನಾನು ಅವರೆಲ್ಲ ಮಾಲೀಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇಫ್ ಎನಿವನ್ ಟ್ರೈ ಟು ಪಿಟ್ ಲಿಟಲ್ ಬಿಟ್ ವಾಟ್ ಎವರ್ ನಶೆ ಇನ್ ದಟ್, if you see that some small drug is added, I will see that I will try to ban this in Karnataka. So you should be very cautious. I am giving a warning to all. Our goal is to create a drug-free Karnataka in our state. We are doing lot of work in that.